ಸೊ ನಾವು ಅಕ್ಟೋಬರ್ 21ನೇ ತಾರೀಕಿನ ನಂತರ ಪ್ರತಿ ನೋಂದಣಿ ಜಿಲ್ಲೆಯಲ್ಲಿ ಒಂದು ನೋಂದಣಿ ಕಚೇರಿಯನ್ನು ರಜಾ ದಿನ ಶನಿವಾರ, ರಜಾ ದಿನ ಭಾನುವಾರನೂ ಕೂಡ ತೆರೆಯತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಇದನ್ನ ಅಕ್ಟೋಬರ್ 21ರಿಂದ ನಾವು ಜಾರಿ ಮಾಡ್ತೇವೆ. ಆ ನೋಂದಣಿ ಜಿಲ್ಲೆಯಲ್ಲಿ ಕೆಲವು ಕಡೆ 5, 6, 7 ಸಬ್ ರಿಜಿಸ್ಟ್ರಾರ್ ಕಚೇರಿಗಳು ಇರ್ತವೆ. ಅವುಗಳ ಪೈಕಿ ಒಂದು ಸಬ್ ರಿಜಿಸ್ಟ್ರಾರ್ ಕಚೇರಿಯನ್ನು ನಾವು ರಜಾ ಶನಿವಾರ ಮತ್ತು ಭಾನುವಾರದ ದಿನ ತೆರೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದು ಯಾವುದು ಅಂತೇಳಿ ಅವಧಿಗೆ ಮೊದಲೇ ನಾವು ಪಟ್ಟಿಯನ್ನು ಪ್ರಕಟ ಮಾಡ್ತೇವೆ. ಜನ ನೋಂದಣಿಗೆ ಅರ್ಜಿ ಹಾಕಿದಾಗ ಯಾವುದು ಶನಿವಾರ ಭಾನುವಾರ ತೆರೆದಿರುತ್ತೆ ಅನ್ನುವಂಥ ಮಾಹಿತಿಯನ್ನು ಅವರಿಗೆ ಆನ್ಲೈನಲ್ಲಿ ಅಲ್ಲೇ ಕೊಡ್ತೇವೆ. ಅವರು ನಮಗೆ ಆನ್ಲೈನಲ್ಲೇ ಅಪ್ಲೈ ಮಾಡ್ತಾರೆ. ನೋಂದಣಿಗೆ ಅಪ್ಲೈ ಮಾಡಿದಾಗ ಇಂಥ ಕಚೇರಿ ಶನಿವಾರ ಭಾನುವಾರ ತೆರೆದಿರುತ್ತೆ ಅನ್ನುವಂಥ ಮಾಹಿತಿ ಅವ್ರಿಗೆ ಕೊಡ್ತೇವೆ. ಅವರಿಗೆ ಇಷ್ಟ ಇದ್ದಲ್ಲಿ ಶನಿವಾರ ಭಾನುವಾರ ತಗೊಳ್ಬಹುದು. ಇಲ್ಲ ಅಂತಂದರೆ ಮಾಮೂಲಿ ಪ್ರಕಾರ ಅವ್ರು ಹೋಗಿ ಎಲ್ಲಿ ಬೇಕಾದರೂ ನೋಂದಣಿಯನ್ನು ಮಾಡಿಸ್ಕೊಳ್ಬಹುದು. ಇದು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಮಾತ್ರ ಅನ್ವಯಿಸುವಂತಹದ್ದು. ಆದರೆ ಬಹುತೇಕ ಏನು ವೇತನದ ಮೇಲೆ ಅವಲಂಬಿತವಾಗಿರ್ತಕ್ಕಂತಹ ನೌಕರರು ಇದ್ದಾರೆ, ಅವರಿಗೆ ಅದು ಖಾಸಗಿ ವಲಯದಲ್ಲಿರ್ಬೋದು, ಅವರು ಸರ್ಕಾರಿ ವಲಯದಲ್ಲಿರ್ಬೋದು, ಅಂಥವರಿಗೆ ಇದು ಸುಗಮ ಆಡಳಿತ, ಬೆಟರ್ ಗವರ್ನೆನ್ಸ್ ಒಂದು ಹೆಜ್ಜೆಯಾಗಿ ನಮ್ಮ ಇಲಾಖೆಯವರು ಇದನ್ನು ನಾವು ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ಬದಲಿಯಾಗಿ ಬಹುಶಃ ಮಂಗಳವಾರದ ದಿನ ಆ ಕಚೇರಿ ಬಂದಿರುತ್ತೆ. ಆ ಮಂಗಳವಾರ ಅವ್ರು ಯಾವುದು ಬಂದಿರ್ತದೆ ಅದಕ್ಕೆ ಬದಲಿಯಾಗಿ ಭಾನುವಾರ ತೆರೆಯುವಂಥದ್ದು, ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡುವಂಥದ್ದನ್ನು ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಅಕ್ಟೋಬರ್ 21ರಿಂದ ನಂತರ ಇದು ಅನುಷ್ಠಾನಕ್ಕೆ ರಾಜ್ಯಾದ್ಯಂತ ತರುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ಜನರ ಸೌಕರ್ಯಕ್ಕಾಗಿ ಇಡ್ತಾ ಇರತಕ್ಕಂಥ ಒಂದು ಹೆಜ್ಜೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.